ಕಾಲೇಜುಗಳು ಬೇಡ ಎಂದು ಕೆವಿಎ-ಎಫ್ಎಸ್ಯು ಬೀದರ್ ಕಾಲೇಜ್ ಶಾಖಾ ಪಶುವೈದ್ಯಕೀಯ ಮಹಾವಿದ್ಯಾಲಯ ವಿದ್ಯಾರ್ಥಿಗಳು ಇಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ಹೆಬ್ಬಾಳದಲ್ಲಿ ಇರುವ ಕಾಲೇಜ್ ಮುಂಭಾಗ ವಿದ್ಯಾರ್ಥಿಗಳು ಖಾಸಗಿ ಕಾಲೇಜುಗಳ ಅವಶ್ಯಕತೆ ಇಲ್ಲ ಎಂದು ಆಗ್ರಹಿಸಿ ಪ್ರತಿಭಟನೆ ಮಾಡಿದ್ದಾರೆ. ಸರ್ಕಾರ ಶಿಕ್ಷಣ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಬೇಕು ಹಾಗೂ ಖಾಸಗಿ ಕಾಲೇಜುಗಳಿಗೆ ಉತ್ತೇಜನ ನೀಡುವ ನೀತಿಗಳನ್ನು ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಸರ್ಕಾರಿ ಕಾಲೇಜುಗಳಲ್ಲಿ ಉತ್ತಮ ಸೌಲಭ್ಯಗಳು, ಗುಣಮಟ್ಟದ ಶಿಕ್ಷಣ ಮತ್ತು ಅಗತ್ಯ ಮೌಲಿಕ ಸೌಕರ್ಯಗಳನ್ನು ಒದಗಿಸಿದರೆ ಖಾಸಗಿ ಕಾಲೇಜುಗಳ ಅಗತ್ಯವೇ ಇರುವುದಿಲ್ಲ ಎಂದು ಅಭಿಪ್ರಾಯಪಟ್ಟರು. ಈ ವೇಳೆ ವಿದ್ಯಾರ್ಥಿಗಳು ಘೋಷಣೆಗಳನ್ನು ಕೂಗಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸರ್ಕಾರ ವಿದ್ಯಾರ್ಥಿಗಳ ಬೇಡಿಕೆಯನ್ನು ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ನಮಸ್ತೆ, ನಾವು ಬೆಂಗಳೂರು ಪಶುವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳು. ಇವತ್ತು ನಾವಿಲ್ಲಿ ಮುಷ್ಕರ ನಡೆಸ್ತಿರುವಂತಹ ಉದ್ದೇಶ ಏನು ಅಂತಂದರೆ, ಮಂಗಳೂರಿನಲ್ಲಿ ಎನಪೋಯ ಪಶುವೈದ್ಯಕೀಯ ಕಾಲೇಜು ಡಿಮುಕ್ಬಿ ಯೂನಿವರ್ಸಿಟಿ ಪ್ರಾರಂಭ ಆಗಿದೆ. ಈ ಕಾಲೇಜು ಪ್ರಾರಂಭ ಆಗಬಾರ್ದು ಅಂತ ನಾವು ಮುಷ್ಕರವನ್ನು ನಡೆಸ್ತಿದ್ದೇವೆ. ಯಾಕೆ ಅಂತಂದರೆ, ಕರ್ನಾಟಕದಲ್ಲಿ ಈಗಾಗಲೇ ಇರುವಂತಹ ಪಶುವೈದ್ಯಕೀಯ ಸೀಟ್ಗಳನ್ನು ಹೊರತುಪಡಿಸಿ ಹೆಚ್ಚುವರಿ ಸೀಟ್ಗಳನ್ನು ಸೃಷ್ಟಿ ಮಾಡುವಂತಹ ಅವಶ್ಯಕತೆ ಇದೆಯಾ ಅಂತ ಸರ್ಕಾರ ಮೊದಲಿಗೆ ಪರಿಶೀಲನೆಯನ್ನು ಮಾಡಬೇಕು. ಯಾಕೆ ಅಂತಂದರೆ, ಈಗಾಗಲೇ ಪದವಿಯನ್ನು ಮುಗಿಸಿರುವಂತಹ ಪಶುವೈದ್ಯಕೀಯ ವಿದ್ಯಾರ್ಥಿಗಳು ಈಗಾಗಲೇ ನಿಯಮಿತ ಉದ್ಯೋಗಾವಕಾಶಗಳನ್ನು ಎದುರಿಸ್ತಾ ಇದ್ದಾರೆ. ಜೊತೆಗೆ ನಾವು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸದೇ ಬರೀ ಸೀಟ್ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡೋದ್ರಿಂದ ಇದು ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಜೊತೆಗೆ ಈಗ ಯಾವುದೇ ಒಂದು ಶಿಕ್ಷಣ ಅಂತ ತಗೊಂಡ್ರೆ ಅದು ಸಮಾಜದಲ್ಲಿರುವಂತಹ ಎಲ್ಲ ವರ್ಗದ ಜನರಿಗೂ ಸಿಗುವಂತೆ ಇರಬೇಕು. ಆದರೆ ಈಗ ಈ ಖಾಸಗಿ ಸಂಸ್ಥೆಗಳು ಕೊಡುವಂತಹ ಶಿಕ್ಷಣ ಎಲ್ಲ ವರ್ಗದ ಜನರು ಅಫೋರ್ಡ್ ಮಾಡೋದಕ್ಕೆ ಆಗುತ್ತಾ? ಜೊತೆಗೆ ಈಗ ಸ್ಥಿತಿವಂತರು ದುಡ್ಡನ್ನು ಕೊಡ್ತಾರೆ, ಶಿಕ್ಷಣವನ್ನು ಪಡಿತಾರೆ. ಆದರೆ ಆರ್ಥಿಕವಾಗಿ ಹಿಂದೆ ಉಳಿದಿರುವಂತಹ ಜನರು, ಜೊತೆಗೆ ಗ್ರಾಮೀಣ ಭಾಗದಿಂದ ಬಂದಿರುವಂಥ ವಿದ್ಯಾರ್ಥಿಗಳು ಎಲ್ಲಿಗೆ ಹೋಗಬೇಕು? ಇಲ್ಲಿ ಸಮಾನತೆಗೆ ಅವಕಾಶ ಎಲ್ಲಿರುತ್ತೆ? ಜೊತೆಗೆ ಈಗ ಒಂದು ಖಾಸಗಿ ಕಾಲೇಜು ಅಂತ ನಾವು ಅನುಮತಿಯನ್ನು ಕೊಟ್ಟರೆ, ಜೊತೆಗೆ ಈಗ 5 ವರ್ಷ ಮುಗಿಯೋಷ್ಟರಲ್ಲಿ ಇದು ಒಂದು ಕಾಲೇಜು 10 ಆಗ್ಬೋದು ಅಥವಾ 20 ಆಗ್ಬೋದು. ಸೊ ಇದರಿಂದ ಏನಾಗುತ್ತೆ, ಖಾಸಗಿ ಕಾಲೇಜು ಜಾಸ್ತಿ ಆಗೋದ್ರಿಂದ ಈಗ ಗಲ್ಲಿಗೆ ಒಂದು ಕಾಲೇಜು ಅಂತ ಪ್ರಾರಂಭ ಆಗಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಜೊತೆಗೆ ಬೇರೆ ಕೋರ್ಸ್ನ ವಿದ್ಯಾರ್ಥಿಗಳು ಯಾವ ರೀತಿ ಉದ್ಯೋಗವನ್ನು ಪಡೆಯೋದಕ್ಕೆ ಕಷ್ಟಪಡ್ತಿದ್ದಾರೆ ಅಂತ ನಾವು ಈಗಾಗಲೇ ನೋಡಿದ್ದೀವಿ. ಈ ಪರಿಸ್ಥಿತಿ ಮುಂದೆ ನಮಗೂ ಬರಬಹುದು. ಹಾಗಾಗಿ ನಾವು ಪಶುವೈದ್ಯಕೀಯ ಶಿಕ್ಷಣದ ಖಾಸಗೀಕರಣವನ್ನು ಖಂಡಿಸ್ತೇವೆ. ಜೊತೆಗೆ ಈಗ ಪಶುವೈದ್ಯಕೀಯ ಶಿಕ್ಷಣ ಅಂತ ತಗೊಳ್ಳೋದಾದರೆ ಇಲ್ಲಿ ಉತ್ತಮ ಮೂಲಭೂತ ಸೌಕರ್ಯಗಳು, ಆಸ್ಪತ್ರೆಗಳು, ಪ್ರಯೋಗಾಲಯಗಳು, ಜೊತೆಗೆ ಲೈಫ್ ಸ್ಟಾಕ್ ಫಾರ್ಮ್ಗಳು ಮತ್ತು ಉತ್ತಮ ಬೋಧಕ ವರ್ಗದ ಅವಶ್ಯಕತೆ ಇದೆ. ಆದ್ದರಿಂದ ಸರ್ಕಾರ ಈಗ ಹೊಸ ಕಾಲೇಜ್ಗಳಿಗೆ ಅನುಮತಿ ನೀಡೋದರ ಬದಲು ಈಗಾಗಲೇ ಇರುವಂತಹ ಪಶುವೈದ್ಯಕೀಯ ಕಾಲೇಜುಗಳಲ್ಲಿ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸೋದ್ರ ಕಡೆ ಗಮನ ಹರಿಸಬೇಕು. ಜೊತೆಗೆ ನಾವು ಮನವಿ ಮಾಡೋದು ಏನು ಅಂತಂದರೆ, ಪಶುವೈದ್ಯಕೀಯ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಯಾವುದೇ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂಚೆ ಸರ್ಕಾರ ಈಗಾಗಲೇ ಇರುವಂತಹ ಪಶುವೈದ್ಯಕೀಯ ಕಾಲೇಜು ಜೊತೆಗೆ ವಿದ್ಯಾರ್ಥಿಗಳ ಅಭಿಪ್ರಾಯವನ್ನು ಮನ್ನಣೆಗೆ ತಗೊಳ್ಬೇಕು. ಜೊತೆಗೆ ಈ ಒಂದು ವಿಷಯದ ಬಗ್ಗೆ ಯಾವುದೇ ಒಂದು ಪರಿಶೀಲನೆಯನ್ನು ನಡೆಸೋದಿರ್ಬೋದು, ಅಥವಾ ಮಂಜೂರಾತಿಗಳನ್ನು ನೀಡೋದು ಅಥವಾ ಅನುಮತಿಗಳನ್ನು ನೀಡೋದು, ಇವೆಲ್ಲವೂ ಪಾರದರ್ಶಕವಾಗಿರಬೇಕು. ಜೊತೆಗೆ ಸಾರ್ವಜನಿಕರ ಅರಿವಿಗೆ ಲಭ್ಯವಾಗಿರಬೇಕು. ಆದ್ದರಿಂದ ಈಗ ಇರುವಂತಹ ಪಶುವೈದ್ಯಕೀಯ ಕಾಲೇಜುಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸೋದು ಮತ್ತು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸೋದರ ಕಡೆಗೆ ಸರ್ಕಾರ ಹೆಚ್ಚಿನ ಗಮನವನ್ನು ಹರಿಸಬೇಕು ಅಂತ ನಾವು ವಿನಂತಿಸಿಕೊಳ್ತೀವಿ. ನಾವು ಬೇಸಿಕಲಿ ಇದನ್ನು ಸ್ಟಾರ್ಟ್ ಮಾಡಿರೋದು ನಮಗೆ ನ್ಯಾಯ ಸಿಗಬೇಕು ಅಂತ. ಅಂದರೆ ಕರ್ನಾಟಕದಲ್ಲಿ ಪ್ರೈವೇಟ್ ವೆಟರ್ನರಿ ಯೂನಿವರ್ಸಿಟೀಸು ಸ್ಟಾರ್ಟ್ ಆಗ್ತಿದ್ದಾವೆ. ನಮಗೆ ಇದು ಬೇಕಾಗಿಲ್ಲ. ಯಾಕಂದರೆ ಎಕ್ಸಿಸ್ಟಿಂಗ್ ಸಿಚುವೇಶನ್ ಏನಂದರೆ, ಕರ್ನಾಟಕದಲ್ಲಿ ಈಗಾಗಲೇ ತುಂಬ ಅನ್ಎಂಪ್ಲಾಯ್ಮೆಂಟ್ ಇದೆ ವೆಟರ್ನರಿ ರಿಲೇಟೆಡ್ಡು. ಈಗ ಹೊಸ ಕಾಲೇಜಸ್ಸು, ಅದು ಪ್ರೈವೇಟ್ ವೆಟರ್ನರಿ ಕಾಲೇಜಸ್ ಬಂದರೆ ತುಂಬ ಅನ್ಎಂಪ್ಲಾಯ್ಮೆಂಟ್ ಆಗುತ್ತೆ. ಆವಾಗ ನಮಗೆ ಸರಿಯಾದ ಬೆಲೆ ಸಿಗಲ್ಲ ಮಾರ್ಕೆಟಲ್ಲಿ, ಮತ್ತು ನಮಗೆ ಕೆಲಸನೂ ಸಿಗಲ್ಲ. ಸೆಕೆಂಡ್ಲಿ ಏನಪ್ಪ ಅಂದರೆ, ಈ ವೆಟರ್ನರಿ ಯೂನಿವರ್ಸಿಟೀಸ್ಗೆ BCA ರೆಕಗ್ನಿಷನ್ ಅಷ್ಟು ಬೇಗ ಸಿಗಲ್ಲ. ಹಾಗಾಗಿ ಅಲ್ಲಿಂದ ಪಾಸ್ಔಟ್ ಆಗುವಂಥ ಸ್ಟೂಡೆಂಟ್ಸಿಗೆ ಬೇಗ ಕೆಲಸ ಸಿಗೋದು ತುಂಬ ಕಷ್ಟ ಆಗುತ್ತೆ. ಮತ್ತು ವೆಟರ್ನರಿ ಯೂನಿವರ್ಸಿಟೀಸ್ ಇಲ್ಲಿ ನಾವು ಅಡ್ಮಿಷನ್ ತೊಗೋತಿದ್ದೀವಿ ಅಂದರೆ ಫಾರ್ಮರ್ಸ್ ಮಕ್ಕಳು ಮತ್ತು ಮಿಡಲ್ ಕ್ಲಾಸ್ ವರ್ಗದವರು ತುಂಬ ಜನ ಇದ್ದಾರೆ. ಹಾಗಾಗಿ ಇವರ ನಡುವೆ ಮತ್ತು ಪ್ರತಿಭಾವಂತರ ನಡುವೆ ಮತ್ತು ಅಲ್ಲಿ ಸೇರುವಂಥ
ಸಾಮಾನ್ಯ ಜನರ ನಡುವೆ ಯಾವುದೇ ವ್ಯತ್ಯಾಸ ಇರುವುದಿಲ್ಲ ಅಂತ ಹೇಳಕ್ಕೆ ಬಯಸ್ತೀನಿ. ನಮ್ಮ ಕಾಲೇಜಲ್ಲಿ ಏನಾದರೂ ಇಲ್ಲಿ ಟ್ರೀಟ್ಮೆಂಟ್ ಆಸ್ಪೆಕ್ಟ್ ನೋಡೋದಾದರೆ ನಮ್ಮದು ಕಂಟ್ರಿದು GDP ಕಾಂಟ್ರಿಬ್ಯೂಷನ್ನು ಆಕಳು ಕುರಿ ಮೇಕೆಯಿಂದಲೇ ಬರೋದು ಹೊರತು ಪೆಟ್ ಎನಿಮಲ್ಸಿಂದನೇ ಬರೋದಲ್ಲ. ಪೆಟ್ ಎನಿಮಲ್ಸ್ ಆಸ್ ಕಂಪನಿಯಾಗ ಓಕೆ. ಈಗ ನಾವು ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತಿರೋದು ಹಸುಗಳಿಗೆ, ಅದು ಕುರಿಗೆ, ಮೇಕೆಗೆ, ಇವೆಲ್ಲ ನಾವು ಏನು ಮಾಡ್ತಿರೋದಂದರೆ GDP ಕಾಂಟ್ರಿಬ್ಯೂಟ್ ಮಾಡೋ ಎನಿಮಲ್ಸ್ಗಳಿಗೆಲ್ಲ ನಾವು ಫ್ರೀ ಟ್ರೀಟ್ಮೆಂಟ್ ಕೊಡ್ತಿದ್ದೀವಿ. ಪ್ರೈವೇಟ್ ಕಾಲೇಜ್ ಓಪನ್ ಮಾಡಿದರೆ ಅವ್ರು ಏನಾದರೂ ಫ್ರೀ ಟ್ರೀಟ್ಮೆಂಟ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಅವರು ಅದು ಕಾಸ್ಟ್ ಮಾಡೇ ಮಾಡ್ತಾರೆ. ಅವಾಗ ಏನಾಗುತ್ತೆ, ಅಲ್ಲಿ ರೈತರು ಅಷ್ಟು ಮನಿ ಪೇ ಮಾಡಿ ಅಫೋರ್ಡೆಬಲ್ ಮಾಡೋಕ್ಕಾಗಂಗಿಲ್ಲ, ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋಕ್ಕಾಗಂಗಿಲ್ಲ. ಇವಾಗ ಒಬ್ಬ ರೈತ ಹಿಂಗೋಗಿ ಇಷ್ಟು ಮಾಡ್ತಾರಪ್ಪ, ದುಡ್ಡು ಹೆಚ್ಚು ಇಸ್ಕೊತಾರೆ ಅಂತೇಳಿ ಅವ್ರು ಬೇರೆಯವ್ರಿಗೆ ಹೇಳ್ತಾರೆ. ಅವಾಗ ಅಲ್ಲಿ ಆಕಳು ಕುರಿ ಮೇಕೆಗೆ ಹೆಲ್ಪ್ ಆಗೋಲ್ಲ. ಅಲ್ಲಿ ಹೆಲ್ಪ್ ಆಗೋದು ಎಕ್ಸಾಟಿಕ್ ಎನಿಮಲ್ಸು, ಡಾಗು, ಕ್ಯಾಟು, ಇವರು ದುಡ್ಡಿದ್ದವ್ರು ಮಾತ್ರ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಹೋಗ್ತಾರೆ. ಹೊರತು ಇದು ನಮ್ಮ GDP ಕಾಂಟ್ರಿಬ್ಯೂಷನ್ಗಲ್ಲೇ ನಾವು ಹೆಲ್ಪ್ ಆಗಲ್ಲ ಮೇಡಮ್. ಪ್ರತಿಭಟನೆ ಶಾಂತಿಯುತವಾಗಿ ನಡೆಯುತ್ತಿದ್ದು ಸುಮಾರು 200 ವಿದ್ಯಾರ್ಥಿಗಳು ಭಾಗವಹಿಸಿದರು.